ನಮಸ್ಕಾರ, ಮಂಜುಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಅವಕಾಡೋ ಮಿಲ್ಕ್ ಶೇಕ್ ಮತ್ತು ಐಸ್ ಕ್ರೀಮ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾ ಇಲ್ಲೇ 3 ಅವಕಾಡೋ ತೊಗೊಂಡಿದ್ದೀನಿ ರೀ. ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೋತೀನಿ. ಈಗ ಇದಕ್ಕೆ 5 ಟೇಬಲ್ ಸ್ಪೂನ್ 5 ಅಥವಾ 6 ಟೇಬಲ್ ಸ್ಪೂನ್ ಬೆಲ್ಲದ ಪಾಕ ಹಾಕ್ಕೊಳ್ಳಿಕತ್ತೀನಿ. ನಾ ಮೊದಲ ಮನೆಯೊಳಗೆ ಮಾಡಿ ಇಟ್ಕೊಂಡಿದ್ದೆ ಐತಿದು. ನಿಮಗೆ ಬ್ಯಾಡ್ ಅಂದರೆ ನೀವು ಒಂದು 5 ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕ್ಕೋಬೋದು. ಈಗ ಇದಕ್ಕೆ 1.5 ಗ್ಲಾಸು ಹಾಲು ಹಾಕ್ಕೋತೀನಿ, ಕೋಲ್ಡ್ ಹಾಲು. ಎರಡು ಬಾಳೆಹಣ್ಣು ಹಾಕ್ಕೋತೀನಿ ರೀ. ಆಮೇಲೆ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣ. ಅವಕಾಡೋ ಮಿಲ್ಕ್ ಶೇಕ್ ಒಂದು ಗ್ಲಾಸ್ದಾಗ ಹಾಕ್ಕೊಳ್ಳೋಣ ರೀ. ಈಗ ಮಿಲ್ಕ್ ಶೇಕ್ ರೆಡಿ ಆಗ್ಯದ ನೋಡ್ರಿ. ನಾ ಇಲ್ಲೇ ಸಣ್ಣ ಸಣ್ಣ ಕಾಫಿ ಗ್ಲಾಸ್ ತೊಗೊಂಡಿನಿ. ಅದರೊಳಗೂ ಈ ಮಿಲ್ಕ್ ಶೇಕ್ ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಚಾಕ್ಲೇಟ್ ಹಾಕ್ಕೊಳ್ಳೋಣ, ತುರಿದ ಗ್ಯಾಸ. ಆಮೇಲೆ ಅದ್ರ ಮೇಲೆ ಒಂದು ಕ್ಲಿಂಗ್ ರ್ಯಾಪ್ ಹಾಕಿ ಫ್ರೀಝರ್ ಒಳಗೆ ಇಡೋಣ್ರಿ. ಒಂದು ರಾತ್ರಿ ಫ್ರೀಝರ್ ಒಳಗೆ ಇಡ್ಬೇಕ್ರಿ. ಫ್ರೀಝರ್ದಾಗ ಇಟ್ಟು 8-10 ತಾಸು ಆಗ್ಯದ. ನೋಡೋಣ ಬರ್ರಿ ಐಸ್ ಕ್ರೀಮ್ ಹೆಂಗೆ ಬಂದದ. ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ್ರಿ. ನಿಮಗೆ ನನ್ನ ರೆಸಿಪಿ ಎಲ್ಲ ಲೈಕ್ ಆಗಿದ್ರೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ನಿಮಗಂತ ಕಮೆಂಟ್ ಮಾಡಿರಿ. ಈಗ ಇದರ ಮೇಲೆ ಚಾಕ್ಲೇಟ್ ಸಾಸ್ ಹಾಕ್ಕೊಳ್ಳೋಣ. ಇದರ ಮೇಲೆ ಚಾಕ್ಲೇಟ್ ಪೀಸಸ್ ಹಾಕ್ಕೊಳ್ಳೋಣ ರೀ. ಅವಕಾಡೋ ಐಸ್ ಕ್ರೀಮ್ ರೆಡಿ ಆಗೈತೆ ನೋಡ್ರಿ. ಈಗ